ಸೊಸೆ ಸೊಸೆ. ಈಗ ನಿಮ್ಮಪ್ಪ ನಮಗ್ ಸಹಾಯ ಮಾಡೋದಕ್ಕೋಸ್ಕರನೇ ಮಾನಸ ಸರೋವರದ ಯಾತ್ರೆಗೆ ಹೊರಟಿದ್ದಾರೆ ಅಂತ ಅನ್ಕೊಳ್ಳೋಣ. ಇನ್ನು ಉಳಿದಿರೋದು ಯಾರು? ತಾಯಿ ಅನ್ನಪೂರ್ಣ. ಆಕೆ ಕೃಪೆ ತೋರಿದ್ರೆ ನಿಮ್ಮಪ್ಪ ವಾಪಸ್ ಬರೋಷ್ಟರಲ್ಲಿ ರಾಘವ ವಸುಧಾ ಮದುವೆ ಮುಗಿದು ಹೋಗಿರುತ್ತೆ. ಅಲ್ರಿ, ಅಪ್ಪನ ಆಶೀರ್ವಾದ ಇಲ್ಲದೆ ಮದ್ವೆ ಮಾಡ್ಸೋದಾ? ಅಯ್ಯೋ ದಡ್ಡ ಮುಂಡೆದೆ, ಮೊದಲು ಅಡ್ಡ ಬಾಯಿ ಹಾಕೋದನ್ನ ನಿಲ್ಸು. ಆಶೀರ್ವಾದ ಅನ್ಬೇಕಾದ್ರೆ ಪೆಂಡಿಂಗ್ ಇಡಬಹುದು, ಆದ್ರೆ ಮದುವೆನ ಪೆಂಡಿಂಗ್ ಇಟ್ರೆ ಪ್ರೆಗ್ನೆನ್ಸಿ ಪ್ರದರ್ಶನ ಆಗುತ್ತೆ ಕಣೆ. ನೀನು ತೆಗೆದಿರೋ ಬೇಕಾಗಿರೋ ವ್ಯವಸ್ಥೆನ ನಾನೇ ಮಾಡ್ತೀನಿ. ಈಗಲೇ ಹೋಗಿ ಕರುಣಾಜನಕವಾಗಿ ನಿಮ್ಮತ್ತಿಗೆ ಕಾಲಿಡ್ಕೋತೀನಿ. ಈಗಲೇ ಹೋಗಿ ಅನ್ಪೂರ್ಣಕ್ಕನ ಹತ್ರ ಮಾತಾಡ್ತೀನಿ. ನಾನು ಬರ್ಬೇಕೇನ್ರಿ? ಅಪಶಕನ ಆಡ್ತೀಯಲ್ಲೇ. ಓಕೆ, ಅಪಶಕನ ಆದ್ರೂ ನೋ ಪ್ರಾಬ್ಲಮ್, ನಾನು ಹೋಗಿ ಮಾತಾಡ್ತೀನಿ. ಐ ಡೋಂಟ್ ಕೇರ್. ಬಾಲಣ್ಣ, ಏನಿದು? ಬಿಡಿ ಕಾಲು, ಎದ್ದೇಳಿ ನೀವು, ಎದ್ದೇಳಿ ಬಾಲಣ್ಣ. ಇಲ್ಲ ಅಕ್ಕ, ನಾನು ಕೇಳಿದ್ದನ್ನ ನೀವು ನೆರವೇರಿಸ್ಕೊಡ್ತೀನಿ ಅಂತ ಹೇಳೋ ತನಕ ನಾನು ನಿಮ್ ಕಾಲ್ ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ಏನೇ ಇದು? ನಿನ್ ಗಂಡಂಗೆ ಹೇಳೇಮ್ಮ, ಏನಾದ್ರೂ ಇದ್ರೆ ಕೂತು ಮಾತಾಡೋಣ. ಇದು ಚೆನ್ನಾಗಿರಲ್ಲ. ಎದ್ದೇಳಿ ನೀವು, ಬಿಡಿ ಕಾಲು. ಕೂತೆ, ಈಗ ಮಾತಾಡ್ಬೋದಾ? ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಯ್ಯೋ, ನೀವು ಮೇಲೆ ಕೂತ್ಕೋಬೋದಲ್ವಾ? ಪರವಾಗಿಲ್ಲ ಅಕ್ಕ, ನಾನು ನಿಮ್ ತಮ್ಮ. ಸರಿ, ಏನೇ ಹೇಳಿ. ಅಕ್ಕ, ಪ್ರತಿ ಸರ್ತಿ ವಸುದಾಗ ಏನಾದ್ರೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಾಗ್ಲೆಲ್ಲ ಅವಳ ಮುಖದಲ್ಲಿ ನಗು ಹುಟ್ಟುತ್ತೆ. ಆಮೇಲೆ ಯಾವ್ದಾದ್ರೂ ಒಂದು ಕಾರಣಕ್ಕೋಸ್ಕರ ಅದೇ ನಗು ಸಾಯುತ್ತೆ. ಪ್ರತಿ ಸರ್ತಿ ಹೀಗೆ ಆದ್ರೆ ಆ ಮಗು ಗತಿ ಏನಕ್ಕ? ಯಾವ ಮಗು? ಅದೇ ಅದಕ್ಕೆ ವಸುದಾನೆ ನಮ್ಮ ಮಗು ಮಗಳು ಎಲ್ಲ. ಅವಳ ಜೀವನ ಏನಾಗ್ಬೇಕು ಅಂತ. ಅದಕ್ಕೆ ಅಕ್ಕ, ಹೇಗಾದ್ರೂ ಮಾಡಿ ರಾಘವ ವಸುದ ಮದುವೆ ಮಾಡಿಸ್ಬಿಡಿ ಅಕ್ಕ, ನಿಮ್ಗೆ ಪುಣ್ಯ ಬರುತ್ತೆ. ಅಲ್ಲ, ಮನೇಲಿ ಆ ನರಸಿಂಹ ಇದ್ದ ಹೋದ, ಈಗ ಯಾವ ಒಂಟಿ ಆತಂಕನೂ ಇಲ್ಲ ಅಕ್ಕ. ರಾಘವನು ಒಂಟಿ, ನನ್ನ ಮಗಳು ಒಂಟಿ. ಈಗ ಅವರಿಬ್ಬರನ್ನ ಜಂಟಿ ಮಾಡೋಕೆ ತಾಳಿ ಬಿಗಿಯೋ ಪ್ರೋಗ್ರಾಮ್ ಆಗ್ಬೇಕಷ್ಟೇ. ನೀವೇನ್ ಮಾತಾಡ್ತಾ ಇದ್ದೀರಾ? ಆ ನರಸಿಂಹ ಅನ್ನೋ ಪೀಡೆ ಮನೆ ಬಿಟ್ಟು ತೊಲಗ್ತು ನಿಜ. ಆದ್ರೆ ಮಾವನು ಊರಲ್ಲಿ ಇಲ್ವಲ್ಲ. ಮಾವ ಮನೇಲಿಲ್ದೆ ಮದ್ವೆ ನಡೆಯಕ್ ಹೇಗ್ ಸಾಧ್ಯ? ಅವ್ರ ಆಶೀರ್ವಾದ ಪಡಿಬೇಕು, ಅವ್ರು ಹೇಳಿದೆ ಈ ಮನೇಲಿ ನಡಿಬೇಕು. ಅದೇ ತಾನೇ ಈ ಮನೇನು ಬಯಸೋದು. ಅಲ್ಲ ಅಕ್ಕ, ಈಗ ಅವ್ರ ಸ್ಥಾನದಲ್ಲಿ ನೀವಿದ್ದೀರಲ್ಲ, ನೀವ್ ಹೇಳಿದ್ರೆ ಮಾವ ಹೇಳಿದ ಹಾಗೇನೆ. ತಪ್ಪು ತಪ್ಪು. ಮಾವ ಹೇಳಿದ ಕೆಲ್ಸನ ಮಾಡೋದಷ್ಟೇ ನನ್ನ ಕೆಲಸ. ಹಾಗಾದ್ರೆ ಈಗ ಮಾವ ಬರೋ ತನಕ ಕಾಯೋದು ಅನಿವಾರ್ಯ. ಮಾವ ಮನೆಗ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಮತ್ತೆ ಮದ್ವೆ ವಿಷಯ ಮಾತಾಡದೇ ಇದ್ರೆ ಒಳ್ಳೇದು. ಅಲ್ಲಕ್ಕ, ಅಷ್ಟು ದಿವಸ ಅಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಯಾವ್ದಕ್ ಲೇಟ್ ಆಗುತ್ತೆ? ಗಂಡು ಒಪ್ಪೆ ಆಗಿದೆ, ಹೆಣ್ಣು ಒಪ್ಪಿ ಆಗಿದೆ. ನಡಿಬೇಕಾಗಿರೋದು ಮದ್ವೆ ತಾನೆ. ಅದ್ ಯಾವತ್ ನಡೆದ್ರೆ ಏನಂತೆ? ಸರಿ ಸರಿ, ನೀವು ಹೋಗಿ ಮಲ್ಕೊಳ್ಳಿ, ಹೊತ್ತಾಯ್ತು. ಸದ್ಯಕ್ಕೆ ಮದ್ವೆ ಯೋಚನೆ ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿ. ತಂದೆ ಆಶೀರ್ವಾದ ಇಲ್ಲದೆ ತನ್ನ ಮಗಳು ಮದ್ವೆ ಮಾಡೋದಕ್ಕೆ ನಿಮ್ ಹೆಂಡತಿ ಕೂಡ ಒಪ್ಪಲ್ಲ. ಏನ್ರಿ ಮಾಡೋದೀಗ? ಏನು ಮಾಡೋದು ನೆನಪಲೆ? ನಾನು ಬರಲ್ಲ ಅಂತ ಮೊದಲೇ ಅಪಶಕ್ ನಾನು ಹುಡುಗಿಯಲ್ಲೇ, ಅದರ ಎಫೆಕ್ಟೇ ಇದು. ಅಂತ ಮಗಳು ಹುಟ್ಟಿದ್ದು ನಾನು ಹಣೆ ಬರಹ, ನಿನ್ನಂತ ಹೆಂಡತಿ ಸಿಕ್ಕಿದ್ದು ನಾನು ಕರ್ಮ ಕರ್ಮ. ಹೋಗೆ ಹೋಗಿ ನಿಮ್ದೆ ನಿಜ ಮಾಡು, ಹೋಗೆ. ಏನ್ರಿ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ಹೇಳೋಕ್ ನಾನು ಮಲಗಿದ್ರೆ ತಾನೆ, ಪೂರ್ತಿ ನಾನು ನಿದ್ದೆನೆ ಮಾಡಿದ್ದೆ. ಹೌದಾ? ಯಾಕೆ? ಮಗಳ ಜೀವನ ಏನಾಗುತ್ತೋ ಏನೋ ಅನ್ನೋ ಯೋಚನೆ ಕಡೆ. ಆ ಯೋಚನೆ ತಂದೆ ಆದ ನನಗೆ ಮಾತ್ರ ಇದೆ, ತಾಯಿ ಆದ ನಿನಗೆ ಎಳ್ಳಷ್ಟು ಇಲ್ಲ.
ಏನು ಆಗೋಲ್ಲ ಅಂತ ಅತ್ತಿಗೆನೆ ಹೇಳಿದ್ಮೇಲೆ ಇನ್ನೇನ್ ಮಾಡೋಕ್ ಸಾಧ್ಯ? ಹಾಗಾದ್ರೆ ಆಗೋ ಅವಮಾನನ ಎದುರಿಸೋಕ್ ತಯಾರಾಗಿದ್ದೀಯಾ? ವಸುಧಾ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾದ್ರೆ ತಲೆ ಎತ್ಕೊಂಡು ಬದುಕೋಕೆ ನಮ್ಮ ಕೈಲಿ ಆಗಲ್ಲ. ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ಮಗಳೇ, ನಿಮ್ ಮಗಳು ಇಲ್ಲಿಲ್ಲ. ಗೊತ್ತು ಮಗಳೇ, ನಾನು ವಸುಧಾನ ಹುಡ್ಕೊಂಡ್ ಬರ್ಲಿಲ್ಲ, ನಿನ್ನನ್ನೇ ಹುಡ್ಕೊಂಡ್ ಬಂದೆ. ನಾನ್ ನಿನಗ್ ದತ್ತಪ್ಪ ಆದ್ಮೇಲೆ ನೀನ್ ನನಗ್ ಮಗಳೇ ಅಲ್ವಾ? ದತ್ತಪ್ಪ, ಈಗ ನನಗ್ ಸುಸ್ತಾಗಿದೆ, ಸುಮ್ನೆ ನನ್ನ ಬಿಟ್ಬಿಡಿ. ಮಲ್ಕೋ ಮಗಳೇ, ಮಲ್ಕೋ, ಆರಾಮಾಗಿ ಮಲ್ಕೊಂಡೇ ಮಾತಾಡು. ನನ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲ್ಲ ದತ್ತಪ್ಪ. ಗೊತ್ತು ಬಸ್ರಿ, ಆದ್ರೂ ಹೊರಗಡೆ ಸುತ್ತಾಡೋ ಅಭ್ಯಾಸ. ಸುತ್ತಾಡಿದ್ರೆ ಸುಸ್ತಾಗುತ್ತೆ, ಆದ್ರೆ ಏನೇ ಸುತ್ತಾಡಿದ್ರು ನಿನ್ ತಲೆ ಮತ್ತು ಅದ್ರೊಳಗಿರೋ ಬುದ್ಧಿ ಮಾತ್ರ ಯಾವಾಗ್ಲೂ ಶಾರ್ಪ್ ಆಗೇ ಇರುತ್ತಲ್ವಾ? ಅದನ್ನ ಕಟ್ಕೊಂಡು ಈಗ ನಿಮ್ಗೇನಾಗ್ಬೇಕು ದತ್ತಪ್ಪ? ಸಹಾಯ ಮಗಳೇ, ನಿನಗ್ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಮಗಳೇ. ನೀನ್ ತುಂಬಾ ಬುದ್ಧಿವಂತೆ. ಎಷ್ಟೋ ಸರ್ತಿ ನೀನ್ ಮಾಡ್ಕೊಟ್ಟ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳ್ದೆ ನಾನೇ ಸೋತಿದ್ದೀನಿ. ಆದ್ರೆ ಅದು ನನ್ನ ಮಿಸ್ಟೇಕೆ ಹೊರತು ನಿಂದಲ್ಲ. ಸರಿ, ಈಗ ಏನಾಗ್ಬೇಕು? ನನ್ನ ಮಗಳ ಅವಸ್ಥೆ ನೋಡು ಮಗಳೇ, ಯಾರು ಅವಳ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಹಾಗಾದ್ರೂ ಮಾಡಿ ಅವಳ ಮದುವೆನ ರಾಘವನ್ ಜೊತೆ ಮಾಡಿಸ್ಬಿಡಮ್ಮ. ಅದಕ್ಕೆ ಒಂದೇ ಒಂದು ಐಡಿಯಾ ಬೇಕು, ಒಂದೇ ಒಂದು. ಅಯ್ಯೋ, ಸುಮ್ನೆ ನನ್ ತಲೆ ತಿನ್ಬಿಡ್ತಪ್ಪ. ಅಲ್ಲಮ್ಮ, ನನ್ನ ಮಗಳ ಜೀವನದ ಪ್ರಶ್ನೆನ ಹೊತ್ಕೊಂಡ್ ಬಂದಿರುವಾಗ ಅದ್ ನಿನಗೆ ತಲೆ ತಿನ್ನೋ ಸಬ್ಜೆಕ್ಟ್ ತರ ಕಾಣಿಸುತ್ತಾ? ಈಗ ನಾನು ಹೇಳೋ ಪರಿಸ್ಥಿತಿ ಇಲ್ಲಿಲ್ಲ. ಹೇಳ್ಬೇಡ ಮಗಳೇ, ಹೇಳು, ಮಲ್ಕೊಂಡೇ ಹೇಳು. ಆಗೋದಿಲ್ಲ. ಏನಪ್ಪ ಇದು? ಹೇಳೋಕೆ ಆಗಲ್ಲ ಅಂತಿದ್ದವಳು ಒಳ್ಳೆ ಸ್ಪ್ರಿಂಗ್ ತರ ಎದ್ದು ಹೋದ್ಲಲ್ಲ. ಹಲೋ, ನಾ ಹೇಳಿದ ಕೆಲ್ಸದ ಬಗ್ಗೆ ಏನ್ ಯೋಚನೆ ಮಾಡಿದೆ? ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇದ್ದಾಳ? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ? ಯೋಚನೆ ಮಾಡ್ತಾ ಕಾಲ ಕಳಿ ಅಂತ ನಾನ್ ನಿನ್ಗೆ ಹೇಳಿಲ್ಲ ಅಂಜಲಿ. ಈ ಕೆಲ್ಸನ ಎಷ್ಟು ಸಮಯದಲ್ಲಿ ಮಾಡಿ ಮುಗಿಸ್ಬೇಕು ಅಂತ ನಾನ್ ನಿನಗ್ ಟೈಮ್ ಕೊಟ್ಟಿದ್ದೀನಿ. ಆ ಟೈಮು ಮುಗಿತಾ ಬಂತು. ಇಲ್ಲ, ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಏನೋ ವ್ಯವಸ್ಥೆ ಮಾಡ್ತಿದ್ದೀನಿ ಅಂತಿದ್ದಾಳೆ. ಮಾಡು ಮಾಡು, ನಿನಗ್ ಕೊಟ್ಟಿರೋ ಟೈಮು ಇನ್ನು ಮುಗ್ದಿಲ್ಲ. ಕಾಯ್ತೀನಿ. ಏನು ಅನ್ಯಾಯ ದತ್ತು ಮಗಳ ಇದು? ಯಾರೋ ಒಂದು ಜಸ್ಟ್ ಫೋನ್ ಕಾಲ್ ಮಾಡಿದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಫೋನ್ ನಲ್ಲೇ ಉತ್ತರ ಕೊಡ್ತಿದ್ಯಾ? ನಾನು ನಿನ್ನ ಎದುರುಗಡೆ ನಿಂತು ಮುಖಾಮುಖಿ ಬೇಡ್ಕೊಂಡ್ರು ಒಂದೇ ಒಂದು ಐಡಿಯಾ ಕೊಡಕ್ಕೆ ಯೋಚನೆ ಮಾಡ್ತಿದ್ಯಾ? ಗೊತ್ತಾಯ್ತು, ಯೋಚನೆ ಮಾಡ್ತಿದ್ಯಲ್ವಾ? ಮಾಡು ಮಾಡು ಮಾಡು, ಚೆನ್ನಾಗಿ ಯೋಚನೆ ಮಾಡು. ಆದ್ರೆ ಈ ಸರ್ತಿ ಬಾಯಿ ಮುಚ್ಕೊಂಡು ಹೋಗ್ತೀರಾ? ಹೋಗಿ. ಓಕೆ, ಡಿಸ್ಟರ್ಬ್ ಮಾಡೋದಿಲ್ಲ. ಗೋ ಹೆಡ್, ಗೋ ಹೆಡ್. ಹೋಗಯ್ಯ. ಹೋಗಯ್ಯ ಅಲ್ಲ ಮಗಳೇ. ಹಲೋ, ನಿನ್ ಟೈಮ್ ಮುಗೀತು ಅಂಜಲಿ. ಐ ಮೀನ್, ನಿನಗ್ ಕೊಟ್ಟ ಟೈಮು ಮುಗೀತು ಅಂದೆ. ಅಲ್ಲ, ನಾನೇನೋ ನಿನ್ ತಲೆಯಲ್ಲಿ ಭಯಂಕರವಾದ ಐಡಿಯಾಗಳು ಓಡಾಡ್ತಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ಇವತ್ತು ಗೊತ್ತಾಯ್ತು. ಗಡ್ಡಿ ನೀನು. ಹೋಗ್ಲಿ, ಏನಾದ್ರೂ ಹೊಳಿತಾ? ಇಲ್ಲ. ಸರಿ, ಸದ್ಯಕ್ಕೆ ಎಲ್ಲಿದ್ಯಾ? ನನ್ನ ರೂಮಲ್ಲಿ. ನನ್ನ ಅನ್ನೋ ಪದನ ಬಳಸ್ಬೇಡ ನೀನು. ಯಾಕಂದ್ರೆ ಅಲ್ಲಿರೋದು ಯಾವುದು ನಿಂದಲ್ಲ. ಸೀತಾರಾಮಯ್ಯನವ್ರ ಮನೆ ಕೊಟ್ಟಿರೋ ಭಿಕ್ಷೆಲ್ ಬದುಕ್ತಾ ಇರೋ ಹೆಣ್ಣು ನೀನು. ಈಗ ಇದೆಲ್ಲ ಬೇಕಾ? ಅಯ್ಯೋ ಬೇಡ, ನಾನ್ ಆ ಮನೆಗ್ ಬರ್ಬೇಕು ಅಷ್ಟೇ ನನಗ್ ಬೇಕಾಗಿರೋದು. ಅದಕ್ಕೆ ನಾನೇನ್ ಮಾಡ್ಬೇಕು? ಕಿಟಕಿ ಪರದೆ ಸರಿಸ್ಬಿಟ್ಟು ನೋಡು.
ಅಲ್ಲಿ ಗೇಟ್ ಹತ್ರ 3 ಜನ ಹೆಂಗಸರು ಕಾಣಿಸ್ತಾ ಇದಾರ? ಕಾಣಿಸ್ತಿದ್ದಾರೆ. ಅವರು ಮನೆ ಒಳಗ್ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರನ್ನ ನೀನೇ ಕರ್ಕೊಂಡು ಹೋಗಿ ತಿಂಡಿ ಕಾಫಿ ಕೊಟ್ಟು ಚೆನ್ನಾಗಿ ನೋಡ್ಕೊ. ನಾನ್ ಮನೆಗ್ ಬರೋ ಐಡಿಯಾನ ಅವರೇ ಕೊಡ್ತಾರೆ. ಹೌದಾ? ನಿನ್ ಬುದ್ಧಿಗೆ ಅಷ್ಟೆಲ್ಲ ಹೊಳೆಯಲ್ಲ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ನಾನೇ ಎಲ್ಲ ವ್ಯವಸ್ಥೆ ಮಾಡಿದೆ. ನಾನ್ ಟೈಮ್ ಕೊಡ್ತಾ ಇರೋವರೆಗೂ ನಿನ್ ಟೈಮ್ ಚೆನ್ನಾಗಿರುತ್ತೆ. ನಾನ್ ಟೈಮ್ ಕೊಡೋದ್ ನಿಲ್ಸಿದ್ರೆ ನಿನ್ ಟೈಮ್ ಕೆಡುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ನಾ ಹೇಳಿದ ಕೆಲ್ಸನ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ ತಕ್ಷಣಕ್ಕೆ ಮುಗಿಸೋದನ್ ಕಲಿ. ಅರ್ಥ ಆಯ್ತಾ? ಥ್ಯಾಂಕ್ಸ್. ಈಗಲೇ ಅವ್ರನ್ನ ಕರ್ಕೊಂಡು ಬರ್ತೀನಿ. ಅಯ್ಯೋ, ನೀವು ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಹೇಗೆ? ಬನ್ನಿ ಒಳಗೆ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಹೋಗೋಣ. ಬನ್ನಿ 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 ಬನ್ನಿ. ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಬಿಸಿಲಲ್ಲಿ ಬಂದಿದೀವಿ, ಸ್ವಲ್ಪ ಜ್ಯೂಸ್ ಕೊಟ್ರೆ ಚೆನ್ನಾಗಿರುತ್ತೆ. ಓಹ್, ಅದಕ್ಕೇನಂತೆ, ತಗೊಂಡ್ಬರ್ತೀನಿ. ಕೂತ್ಕೊಳ್ಳಿ. ಮಾರುತಿ, ಮಾರುತಿ, ಎಲ್ರಿಗೂ ಫ್ರೆಶ್ ಆಗಿ ಜ್ಯೂಸ್ ತಗೊಂಬ, ಜೊತೆಗೆ ಬಿಸ್ಕೆಟ್. ಬೇಗ ಬೇಗ, ಸಂಕೋಚ ಪಡಬೇಡಿ, ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಮನೇಲಿ ಯಾರೂ ಇಲ್ವಾ? ಇದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಮಾವಯ್ಯನವರು ಅಂದ್ರೆ ಸೀತಾರಾಮಯ್ಯನವರು ಯಾತ್ರೆಗೆ ಹೋಗಿದ್ದಾರೆ. ಮಿಕ್ದವರೆಲ್ಲ ಇದ್ದಾರೆ. ಮನೇಲಿ ಇರೋರ್ನೆಲ್ಲ ಕರೀರಿ. ಬಂದ್ರು ನೋಡಿ. ಬನ್ನಿ ಬನ್ನಿ. ಇವರು ನಮ್ಮ ಮಾವ ದಯಾನಂದ್ ಅಂತ. ನಮಸ್ಕಾರ ಸರ್. ಇವರು ನಮ್ಮ ಅತ್ತೆ ಅನ್ನಪೂರ್ಣ. ನಮಸ್ತೆ ರೀ. ಬನ್ನಿ. ಇವರು ನಮ್ಮ ಯಜಮಾನ್ರು ಕೇಶವ್ ಅಂತ. ರಾಘವನ್ ಕರೀರಿ. ಇವರು ನನ್ನ ಮೈದುನ ರಾಘವ್ ಅಂತ. ನಮಸ್ಕಾರ. ಚಿಕ್ಕ ಮಾವ. ಇವರು ನಮ್ಮ ಚಿಕ್ಕ ಮಾವ ವಿವೇಕ್ ಅಂತ. ರಾಘವ್ ಅಂತಂದೆ. ಇವರು ಮಾರುತಿ ಅಂತ. ಜ್ಯೂಸ್ ತಗೊಂಡು ಹೋದ್ನಲ್ಲ ಇವರು ದತ್ತಪ್ಪ, ಈ ಮನೆ ಅಳಿ ಅಂದ್ರು. BK ಬಾಲಕೃಷ್ಣ. ತಗೊಳ್ಳಿ, ಸಂಕೋಚ ಪಡ್ಬೇಡಿ, ತಗೊಳ್ಳಿ. ತಗೊಳ್ಳಿ. ದತ್ತಮ್ಮ ಇಲ್ಲಿ. ವೈ ಬಂದೆ. ಯಾಕೆ? ಬೇಗ ಬಾರೆ. ಇವರು ನನ್ ಶ್ರೀಮತಿ ವೈ ಐ ಮೀನ್ ವೈದೇಹಿ. ಎಲ್ರು ಬಂದ್ರಲ್ಲ. ವಸುಧಾ ತಲೆನೋವು ಅಂತ ನಿದ್ದೆ ಮಾಡ್ತಿದ್ದಾಳೆ. ನಿದ್ದೆ ಮಾಡಿ ಪರವಾಗಿಲ್ಲ, ಇರ್ಲಿ. ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಒಗ್ಗಟ್ಟಾಗಿದ್ದೀರಾ ಅನ್ಸುತ್ತೆ. ಹಾ, ಒಗ್ಗಟ್ಟು ಅನ್ನೋದು ಈ ಮನೆ ಮೂಲ ಮಂತ್ರ. ಸಹಬಾಳ್ವೆ ಅನ್ನೋದು ನಮ್ಮನ್ನೆಲ್ಲ ನೋಡಿ ಕಲಿಬೇಕು. ಇಂಥ ಮನೇಲಿ ಇರೋದಕ್ಕೆ ನನಗೆ ತುಂಬಾ ತುಂಬಾ ಹೆಮ್ಮೆ ಅನಿಸ್ತಿದೆ. ಹೌದಾ? ಸರಿ ಗಾಯತ್ರಿ, ಬಂದಿರೋರು ಯಾರು ಅಂತ ಹೇಳಲೇ ಇಲ್ಲ. ಇವರು ಅದೇ ಇವರು ನಾವು ಮಹಿಳಾ ಆಯೋಗದಿಂದ ಬಂದಿದ್ದೀವಿ. ನಾನ್ ಕಮಲಾ, ಜಲಜಾ, ಪುಷ್ಪ. ಮಹಿಳಾ ಆಯೋಗವಾ? ಹಾ, ಮಹಿಳಾ ಆಯೋಗದವರು. ಅದೇ ಟಿವಿಲೆಲ್ಲ ತೋರಿಸ್ತಿರ್ತಾರಲ್ಲ, ಎಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೋ ಅವ್ರಿಗೆ ಸಪೋರ್ಟ್ ಆಗಿ ಇವ್ರು ಇರ್ತಾರೆ ಅಂತ, ಅಲ್ವಾ ಮೇಡಮ್? ಎಸ್, ಯು ಆರ್ ರೈಟ್. ನೀವು ಹೇಳ್ತಿರೋದು ಸರಿ. ಎಲ್ಲಿ ಹೆಣ್ಣಿಗೆ ಅನ್ಯಾಯ ಆಗುತ್ತೋ ಅಲ್ಲಿ ನಾವಿರ್ತೀವಿ. ಈಗ ಇಲ್ಲಿಗೆ ಬಂದಿರೋದು ಅದೇ ಕೆಲ್ಸಕ್ಕೆ. ಹಾಗಾದ್ರೆ ನೀವು ಬಂದಿರೋದು ನಿಮ್ ಮನೇಲಿ ಆಗ್ತಿರೋ ಅನ್ಯಾಯನ ತಡೆಯೋದಿಕ್ಕೆ. ಇದು ಸೀತಾರಾಮಯ್ಯನವ್ರ ಮನೆ ಆಗಿರೋದ್ರಿಂದ ಟಿವಿ ಚಾನೆಲ್ ವರದಿಗಾರರನ್ನ, ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ಲಿಲ್ಲ. ಇಲ್ಲ ಅಂದ್ರೆ ಅವರೆಲ್ಲ ಇಲ್ಲಿರ್ತಿದ್ರು. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಅಲ್ಲ, ಈ ಮನೆಯಲ್ಲಿ ಅಂತ ಅನ್ಯಾಯ ಯಾರಿಗಾಗಿರೋದು? ಯಾಕೆ ಆಗ್ತಿರೋ ಅನ್ಯಾಯ ನಿಮಗೂ ಗೊತ್ತಿಲ್ವಾ? ನಮಗ್ ಗೊತ್ತಿದ್ದಂಗೆ ನಮ್ಮಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ. ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಓ ಹೌದಾ? ಹಾಗಾದ್ರೆ ಗಾಯತ್ರಿ ನೀವು? ನಾನು ಈ ಮನೆ ದೊಡ್ಡ ಸೊಸೆ ಗಾಯತ್ರಿ ಅಂತ. ನನಗ್ಯಾವ ತೊಂದ್ರೆನೂ ಇಲ್ಲ. ನನ್ನನ್ನ ಹೂವಿನ ಮೇಲಿಟ್ಟು ನೋಡ್ಕೋತಿದ್ದಾರೆ. ಸರಿ, ಹಾಗಾದ್ರೆ ನಿಮ್ಮನೆ ಚಿಕ್ಕ ಸೊಸೆ ಕೀರ್ತಿ?
ಗಾಯತ್ರಿ ನಿಮ್ ಸೊಸೆ ತಾನೆ? ಹೇಳಿ ಮಿಸ್ಟರ್ ರಾಘವ್, ಎಲ್ಲಿ ನಿಮ್ ಹೆಂಡತಿ? ನೋಡಿ ಈಗ ಅದಿರ್ಲಿ, ಈಗ ಆ ವಿಷಯ ಯಾಕೆ? ಆಕೆ ಈಗ ಗರ್ಭಿಣಿ. ಅದ್ ನಮಗೂ ಗೊತ್ತು. ಅಲ್ಲ, ಗೊತ್ತಿದ್ರು ಗರ್ಭಿಣಿ ಹೆಂಗಸ್ನ ಮನೆಯಿಂದ ಆಚೆ ಹಾಕಿದಿರಲ್ಲ, ಇದು ಅನ್ಯಾಯ ಅಲ್ವಾ? ಅಲ್ಲ, ಈ ವಿಷಯ ಎಲ್ಲ ನಮಗ್ ಗೊತ್ತಿದೆ. ನಮಗ್ ಬಂದಿರೋ ಕಂಪ್ಲೇಂಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಮದುವೆಯಾಗಿ ಇನ್ನೂ ವರ್ಷ ಆಗಿಲ್ಲ, ಆ ಹುಡುಗಿನ ಮನೆಯಿಂದ ಆಚೆ ತಳ್ಳಿದ್ದೀರಾ ನೀವು? ನೋಡಿ, ನಾವೇನು ಅವಳನ್ನ ಆಚೆ ತಳ್ಳಿಲ್ಲ. ಇಷ್ಟಕ್ಕೂ ನಮ್ಮಿಬ್ರಿಗೂ ಡಿವೋರ್ಸ್ ಆಗಿದೆ. ಅದನ್ನ ಯಾರಾದ್ರೂ ಡೈವರ್ಸ್ ಅಂತಾರೇನ್ರಿ? ಯಾಕೆ ಕರಿಯಲ್ಲ ಮೇಡಮ್? ಕೀರ್ತಿನೇ ಖಾಲಿ ಹಾಳೆ ಮೇಲೆ ಸೈನ್ ಮಾಡಿ ಮುಖದ ಬಿಸಾಕ್ಬಿಟ್ಟು ಹೋಗಿದ್ದಾಳೆ. ಅಲ್ಲ, ಒಂದ್ ಹೆಣ್ಣು ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಬಿಟ್ರೆ ಅದು ಡೈವರ್ಸ್ ಆಗ್ಬಿಡುತ್ತಾ? ನಾವು ಕೋರ್ಟಿಗೆ ಹೋದಿರೋದು ವಿಚ್ಛೇದನ ಅನಿಸ್ಕೊಳ್ಳಲ್ಲ. ಅವ್ರನ್ನ ಕರ್ಕೊಂಡು ಬಂದು ಸರಿಯಾಗಿ ಸಂಸಾರ ಮಾಡಿ. ನೀವು ಮಾಡಿರೋ ತಪ್ಪಿಗೆ ನೀವೇ ಹೋಗಿ ಮರ್ಯಾದಿನ ಆಕೆ ಕರ್ಕೊಂಡು ಬರ್ಬೇಕು. ನೀವು ಕೀರ್ತಿನ ಮನೆಯಿಂದ ಆಚೆ ತಳ್ಳಿದ್ದೀರಾ ಅಂತ ನಿಮ್ಮನೆಯಿಂದನೇ ಕಂಪ್ಲೇಂಟ್ ಬಂದಿದೆ. ಮೇಡಮ್, ನೀವು ಕಂಪ್ಲೇಂಟ್ ಮಾಡಿದವ್ರು ಯಾರು? ಇನ್ಯಾರು ಮಾಡಿರ್ತಾರೆ? ಆ ಕೀರ್ತಿನೇ ಮಾಡಿರ್ತಾಳೆ. ಇಲ್ಲ, ನಮ್ಮ ಆಯೋಗಕ್ಕೆ ಪತ್ರ ಬರೆದಿರೋದು ಈ ಗಾಯತ್ರಿನೇ. ಕೀರ್ತಿ, ನನಗೆ ಈ ಲೆವೆಲ್ಗೆ ಶಾಕ್ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸರಿಯಾಗಿ ಲಾಕ್ ಮಾಡಿದ್ಯಲ್ಲ, ಸೇರಿಗೆ ಸವ್ವಾ ಸೇರಾ? ಒಬ್ಬ ಸೊಸೆಗೆ ಆಗ್ತಿರೋ ಅನ್ಯಾಯನ ಇನ್ನೊಬ್ಬ ಸೊಸೆ ಕಂಪ್ಲೇಂಟ್ ಮಾಡಿರೋದ್ರಿಂದ ನಿಜಕ್ಕೂ ಹೆಮ್ಮೆ ಪಡ್ಬೇಕು. ಏನು ಮಗ ಐತ್ರಿ ನೀನು? ಹೌದು ಮಾವ, ಅದು ಬಂತು. ಪಾಪ, ಅವಳು ಗರ್ಭಿಣಿ ಅಲ್ವಾ? ಇಂಥ ಸಮಯದಲ್ಲಿ ಅವಳಿಗೆ ಗಂಡನ ಜೊತೆ ಇರ್ಬೇಕು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಕೀರ್ತಿ ತನಗಾದ ಅನ್ಯಾಯಕ್ಕೆ ತಾನೇ ಕಂಪ್ಲೇಂಟ್ ಕೊಡೋಷ್ಟು ಧೈರ್ಯ ಇಲ್ಲದೆ ಇರೋ ಹುಡುಗಿ. ನಾವು ಹೋಗಿ ಕೀರ್ತಿನ ವಿಚಾರಿಸಿದಾಗ ಏನೋ ಆಗಿದ್ದಾಗೋಯ್ತು, ಆದ್ರೆ ಸೀತಾರಾಮಯ್ಯನವರ ಮರ್ಯಾದೆನ ಬೀದಿಗೆ ತರೋ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಕಾಲ್ ಹಿಡಿದು ಬೇಡ್ಕೊಂಡು, ಗೊತ್ತಾ? ಕೀರ್ತಮ್ಮ, ನೀವು ಹೊಡೆದು ಮೊದಲನೇ ಬಾಲೆ ಸಿಕ್ಸರ್. ಈಗ ನಿಮ್ ದೊಡ್ಡ ಸೊಸೆನೇ ಒಂದು ಅನ್ಯಾಯದ ಬಗ್ಗೆ ಬೆಳಕು ಚೆಲ್ಲಿದಾಳೆ ಅಂದ್ರೆ ಅದನ್ನ ನಾವು ಅನುಮಾನಿಸೋ ಆಗಿಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ರಿ. ಕೀರ್ತಿನ ತಂದು ಮನೇಲಿ ಇಟ್ಕೊಳ್ಳಿ. ನೋಡಿ, ಈ ವಿಷಯ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಬರುತ್ತೆ, ಹುಷಾರಾಗಿರಿ. ಕೀರ್ತಿ 1 ವರ್ಷದ ತನಕ ಈ ಮನೇಲಿ ಇರ್ಬೇಕು. ನಾವು ಅವಾಗ ಬಂದು ಚೆಕ್ ಮಾಡ್ತಾ ಇರ್ತೀವಿ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ನಿಮ್ಗೊಪ್ಪಿಗೆ ಇಲ್ವಾ? ಚೇಚೆ, ಮಹಿಳಾ ಆಯೋಗದವ್ರು ಹೇಳಿದ್ಮೇಲೆ ಮುಗಿದೋಯ್ತು. ಬೇರೆ ಯಾರು ಏನ್ ಮಾತಾಡೋಕ್ ಸಾಧ್ಯ? ಇಷ್ಟಕ್ಕೂ ಇದು ನಮ್ಮನೆ ಮರ್ಯಾದೆ ಪ್ರಶ್ನೆ. ಕೀರ್ತಿ ಬಂದು ಇಲ್ಲಿರೋದಾದ್ರೆ ಇರ್ಲಿ ಬಿಡಿ. ಸುಮ್ನೆ ಕರ್ಕೊಂಡ್ಬರ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ, ಕರ್ಕೊಂಡ್ಬಂದು ಇಟ್ಕೋಬೇಕು. ನಾಳೆ ಬೆಳಗ್ಗೆ ಚೆಕ್ ಮಾಡಕ್ಕೆ ಈ ಮನೆಗೆ ಬರ್ತೀವಿ. ಆಗ ಕೀರ್ತಿ ಇಲ್ಲಿ ಇರ್ಬೇಕು. ಗಾಯತ್ರಿ, ನೀ ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದೀಯಾ. ಒಂದ್ ಹೆಣ್ಗಾಗ್ತಾ ಇರೋ ಅನ್ಯಾಯನ ತಡೆದಿದೀಯಾ. ನಾವಿನ್ ಬರ್ತೀವಿ. ಗಾಯತ್ರಿ, ನಿನ್ಗೆ ತಲೆ ಕೆಡ್ತೀಯಾ? ಕೇಶವ, ಸೊಸೆ ಸೊಸೆ